ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಬಂಧು. ನನ್ನ ಹೆಂಡತಿ ಸಾಯಿ ಸಂಧ್ಯಾ. ಇತ್ತನೆ ನಾವು ಒಂದು ಸಾಂಗ್ ನೋಡಿದ್ವಿ, ಅನಿರೀಕ್ಷಿತ ಅತಿಥಿಗಳು. ಅಂದ್ರೆ ಅನಿರೀಕ್ಷಿತವಾಗಿ ಬರುವಂತ ಅತಿಥಿಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅದ್ರದ್ದು ಒಂದು ಸಾಂಗ್, ನೀ ಬಂದ ಗಳಿಗೆ ಅನ್ನೋ ಒಂದು ಸಾಂಗ್. ಅಂದ್ರೆ ನಾನ್ ಬಂದಿದ್ದ ಗಳಿಗೆ ಹೇಗಿತ್ತು ಅಂತ ಹಿಂಗಾಯ್ತು ಅಂದ್ರೆ ಇನ್ನು ನಾನು ಲೇಟ್ ಆಗಿ ಮದ್ವೆ ಆಗೋಣ, ಇನ್ನು ಟೈಮ್ ತಗೊಳ್ಳೋಣ ಅಂತ ಅಂತಿದ್ದವರು ಅನಿರೀಕ್ಷಿತವಾಗಿ ನೀವು ನನ್ನ ಲೈಫಲ್ಲಿ ಬಂದ್ಮೇಲೆ ಬೇಗ ನಿಮ್ ಜೊತೆ ಮದ್ವೆ ಆಗಿ ಅತಿಥಿಯಾಗಿ ಬಂದು ನನ್ ಬಹಳ ಸಂಗತಿ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಸಾಯಿ ಸಂಧ್ಯಾ ಬಂದ ಒಂದು ಕಡೆಗೆ ಹೆಂಗೆ ಅಂತಂದ್ರೆ ಫಸ್ಟ್ ಪ್ರಪೋಸ್ ಮಾಡಿದವಾಗ ಹೆಂಗ್ ಪ್ರಪೋಸ್ ಮಾಡೋದು ಏನು ಅಂತ ಅಂದ್ರೆ ಟೈಮ್ ಇರ್ಲಿಲ್ಲ. ಈಗೆಲ್ಲ ಗೊತ್ತಲ್ವಾ ಇವಾಗ. ಅಂದ್ರೆ ಆವಾಗಿನ ಕಾಲದಲ್ಲೆಲ್ಲ ಲೆಟರ್ ಬರ್ಕೊಂಡು ಮತ್ತೆ ಸಾಂಗ್ಸ್ ಕವನಗಳು ಸಾಹಿತ್ಯ ಮತ್ತೆ ಆವಾಗ ಮೀಟ್ ಮಾಡೋಣ ಇವಾಗ ಮೀಟ್ ಮಾಡೋಣ ರೋಡಲ್ಲಿ ಅಲ್ಲಿ ಇಲ್ಲಿ ಕಾಯೋಣ ಅವೆಲ್ಲ ಇಲ್ಲ. ಈಗ ಇನ್ನೂ ಒಂದು ಎರಡು ಸಿಕ್ಕ ಆದ್ಮೇಲೆ ಮದ್ವೆ ಆಗೋಣ ಅಂತಾನೆ ಮದ್ವೆ ಆಗೋಣ ಅಂತ ಅಂದಾದ್ಮೇಲೆ ಆ 15 days 20 days ಅವ್ರ ಟೈಮ್ ತಗೊಂಡ್ಲು. ಆ ಟೈಮ್ ತಗೊಂಡವಾಗ ನೀ ಬಂದ ಗಡಿಗೆ ಅನ್ನೋದೆಲ್ಲ ನೆನಪಾಗುತ್ತೆ. ಆದ್ರೆ ಬಟ್ಟೆ ಒಳಗೆಲ್ಲ ಬಟರ್ಫ್ಲೈ ಇವಾಗ ಏನು ಒಪ್ಕೋತಾಳೋ ಇಲ್ಲೋ ಏನ ಹಿಂಗಾಗುತ್ತೋ ಏನೋ ಈ ತರದೆಲ್ಲ ಎಕ್ಸ್ಪೀರಿಯನ್ಸ್. ಬಟ್ ಅವ್ರು ಬಂದಾದ್ಮೇಲೆ ಅಂತೂ ತುಂಬಾನೇ ಖುಷಿ. ಅಂದ್ರೆ ಆ ವಂತಿಗ್ ಜೀವನ ಅನ್ನೋದು ಇರುತ್ತಲ್ವಾ, ಆ ವಂತಿಗ್ ಜೀವನಕ್ಕೆ ಒಬ್ಬೊಬ್ರು ಸಾಥ್ ಅಂತ ಬಂದಾಗ ಒಂದಷ್ಟು ಲೈಟ್ ಅಂತ ನೋಡಿದಾಗ ಒಂದು ಊಟ ಅಂದ್ರೆ ಸಣ್ಣ ಸಣ್ಣ ಪುಟ್ಟದು ಒಂದು ತಿಂಡಿ ತಿನ್ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಒಂದು ಮನೇಲಿ ಇರ್ಬೇಕಾದ್ರೆ ಆ ಸಣ್ಣ ಪುಟ್ಟ ಕೆಲ್ಸಗಳಿಗೆ ಒಬ್ರು ಜೋಡಿ ಆಗ್ತಾರೆ ಗೊತ್ತಾ. ಇಲ್ಲ ನಿಂಗೆ ಆ ಬಟ್ಟೆ ಸೆಟ್ ಆಗಲ್ಲ ಈ ಬಟ್ಟೆ ಆಗು ಅನ್ನೋದು, ಆಮೇಲೆ ಕೇರಿಂಗ್ ಮಾಡೋದು. ನನ್ನ ಲೈಫಲ್ಲಿ ಯಾವತ್ತೂ ಡೈ ಹಾಕಿರ್ಲಿಲ್ಲ. ದಾಡಿ ಅದಕ್ಕೆ ಬಿಳಿ ಏಳು ಬಂದ ಆದ್ಮೇಲೆ ಇವ್ಳು ಬಂದ ಗಳಿಗೆಯಿಂದ ಡೈ ಹಾಕಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಅವ್ಳು ನಮ್ಮ ಲೈಫಲ್ಲಿ ಯಾರಾದ್ರೂ ಪ್ರೀತಿ ಮಾಡೋರು ನಮ್ಮ ಲೈಫ್ ಬಂದಾಗ ಆ ಗಡಿಗೆ ಇದೆಯಲ್ಲ ಅವೆಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ. ಅದಂತೂ ನಮ್ಮಿಬ್ಬರಿಗಂತೂ ಆಗಿದೆ. ನಮ್ದು ಬೇಗನೆ ಮದ್ವೆ ಆಯ್ತು, ಒಂದು 2 months ಅಲ್ಲಿ ಲವ್ ಆಯ್ತು, 5 months ಅಲ್ಲಿ ಮದುವೆ ಮುಗಿದೋಯ್ತು. ಇವಾಗ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನೀ ಬಂದ ಗಡಿಗೆ ಇನ್ನೂ ಒಂದಷ್ಟು ಮನಕ್ಕೆ ಒಂದಷ್ಟು ವ್ಯಾಲೆನ್ಸ್ ಡೇ ಇದ್ದಾರೆ. ಹಾಗೆ ನಮ್ಮನ್ನು ಫಾಲೋ ಮಾಡೋ ಅಂತ ನನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಹಾಗೆ ಸೋಷಿಯಲ್ ಮೀಡಿಯಾ ಇಲ್ದೇನೆ ನನ್ನ ಆಕ್ಟಿವ್ ಗೆ ಒಂದಷ್ಟು ಇರ್ತಕ್ಕಂಥ ಅಭಿಮಾನಿಗಳಿಗೆ ಹಾಗೂ ನಮ್ಮ ಕಡೆಯಿಂದ ಇಡೀ ಕರ್ನಾಟಕ ಜನತೆ ಪ್ರೆಸೆಂಟ್ ಮಾಡೋಣ. ಎಲ್ಲ ಪ್ರೇಮಿಗಳಿಗೋಸ್ಕರ ಪ್ರೆಸೆಂಟ್ ಮಾಡೋಣ. ನೀ ಬಂದ ಗಡಿಗೆ ಅನಿರೀಕ್ಷಿತ ಅತಿಥಿಗಳು. ಎಲ್ರಿಗೂ ಆಲ್ ದ ಬೆಸ್ಟ್. ಡೈರೆಕ್ಟರ್, ಪ್ರೊಡ್ಯೂಸರ್ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ಆಲ್ ದ ಬೆಸ್ಟ್. ಸಾಂಗ್ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ, ಸಖತ್ ಹಿಟ್ ಆಗ್ಲಿ. ಈ ಪ್ರೇಮಿಗಳ ದಿನಾಚರಣೆಗೋಸ್ಕರ ನಿಮಗೋಸ್ಕರ ನೀ ಬಂದ ಗಡಿಗೆ ಸಾಂಗ್. ಆಲ್ ದ ಬೆಸ್ಟ್.